ಹಲೋ, ನಮಸ್ಕಾರ. ಗುಡ್ ಆಫ್ಟರ್ನೂನ್. ನನಗೆ ರಾಮಮೂರ್ತಿ ನಗರ, ಬೆಂಗಳೂರಲ್ಲಿರೋ ರಾಮಮೂರ್ತಿ ನಗರಕ್ಕೆ ಬರೀ ಹೌಸ್ ಕೀಪಿಂಗ್ ಅಷ್ಟೇ. ಅಡುಗೆ ಗಿಡಿಗೆ ಕಟ್ಟಿಂಗು ಏನೂ ಇಲ್ಲ. ಬರೀ ಹೌಸ್ ಕೀಪಿಂಗು, ಮನೆ ಕಸ ಗುಡಿಸೋದು, ಮನೆ ಒರೆಸೋದು, ವಾರಕ್ಕೆ 2 ಸಲ ರೆಸ್ಟ್ ರೂಮ್ ಕ್ಲೀನ್ ಮಾಡ್ಕೊಳೋದು. ಸೊ ಯಾರು ಬರ್ತೀರಾ ಅಲ್ಲೇ ಇರೋರು. ಸೊ 15,000 ಸ್ಯಾಲ್ರಿ ಇದೆ, ಫುಡ್ ಆ್ಯಂಡ್ ಅಕಾಮಿಡೇಷನ್ ವಿತ್ ರೂಮು. ಸೊ ಲೇಡೀಸು, ಇದು ಜೆಂಟ್ಸ್ಗಲ್ಲ. ನಾನು ಎಲ್ಲ ವೀಡಿಯೋನಲ್ಲಿ ಹೇಳ್ತೀನಿ, ಗಂಡಸರು ಮಾತ್ರ ದಯವಿಟ್ಟು ಫೋನ್ ನಂಬರ್ ಹಾಕಬೇಡಿ. ದಯವಿಟ್ಟು ನಾವು ಬರ್ತೀವಿ ಹೌಸ್ ಕೀಪಿಂಗ್ ಕೆಲಸಕ್ಕೆ ಅಂತ ಹೇಳಬೇಡಿ. ನಾನು ಈ ವಿಡಿಯೋಸ್ ಎಲ್ಲ ಹಾಕ್ತಿರೋದು ಓನ್ಲಿ ಫಾರ್ ಲೇಡೀಸ್. ಹೆಂಗಸ್ರಿಗೆ ಮಾತ್ರ ನಾನು ವೀಡಿಯೋಸ್ ಹಾಕ್ತಿರೋದು. ಸೊ ಯಾರಿಗೆ ಬರೋಕ್ಕೆ ಇಂಟ್ರೆಸ್ಟ್ ಇದೆ, ನಾನು ಆಲ್ರೆಡಿ ವಿಡಿಯೋ ಸುಮಾರು ಹಾಕಿದ್ದೀನಿ. ಹಬ್ಬಕ್ಕೆ ಹೋದವರು, ಶಿವರಾತ್ರಿಗೆ ಹೋದವರು ಬರ್ತೀನಿ ಅಂದವರು ಕೈ ಕೊಡ್ತಿದ್ದಾರೆ. ಸೊ ರಿಪೀಟಾಗಿ ತಿರ್ಗಾ ನಾನು ಈ ವಿಡಿಯೋ ಹಾಕ್ತಾಯಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಇನ್ಬಾಕ್ಸಲ್ಲಿ ನಿಮ್ಮ ನಂಬರ್ ಹಾಕಿ. ಇದು ಕೆಲಸ ಬಂದು ರಾಮಮೂರ್ತಿ ನಗರ. ಇವಾಗ ನೆಕ್ಸ್ಟ್ ಫಸ್ಟ್ ಒಂದು ವೀಡಿಯೋ ಹಾಕಿದೆ, ಅದು ಯಲಹಂಕ. ಇದು ರಾಮಮೂರ್ತಿ ನಗರ. ನನಗೆ ರಾಮಮೂರ್ತಿ ನಗರದಲ್ಲೇ 2 ಕೆಲಸ ಇದೆ. ಒಂದು ಹೌಸ್ ಕೀಪಿಂಗ್ ಇದೆ, ಇನ್ನೊಂದು ಬಂದು ಒಂದು ಅಡುಗೆ ಕೆಲಸ ಇದೆ. 3 ಇದೆ ಆ್ಯಕ್ಚುಲಿ. ರಾಮಮೂರ್ತಿ ನಗರದಲ್ಲಿ 3 ಕೆಲಸ ಇದೆ. ಒಂದು ನ್ಯೂ ಬಾರ್ನ್ ಬೇಬಿ ಡೆಲಿವರಿ ಆಗಿದೆ, 1 ಮಂತ್ ಆಗಿದೆ. ಮಗು ನೋಡ್ಕೋಬೇಕು, ತಾಯಿ ನೋಡ್ಕೋಬೇಕು, ಅಲ್ಲೂ 15,000 ಸ್ಯಾಲ್ರಿ ಇದೆ. ಒಂದು ಹೌಸ್ ಕೀಪಿಂಗ್ ಇದೆ, ಅದು 15,000 ಸ್ಯಾಲ್ರಿ ಇದೆ. ಇನ್ನೊಂದು ರಾಮಮೂರ್ತಿ ನಗರ ಇದೆ, ಅಲ್ಲಿ ಬರೀ ಅಡುಗೆ ಕೆಲಸ ಮಾಡಬೇಕು. ವೆಜ್ಜು ನಾನ್ ವೆಜ್ಜು, ಗಂಡ ಹೆಂಡತಿ ಮಗು ಮತ್ತು ಬರೋರಿಗೆ 3 ಜನಕ್ಕೆ ಅಡುಗೆ ಮಾಡಬೇಕು. ಸೊ 3 ಲೇಡೀಸು ನನಗೆ ರಾಮಮೂರ್ತಿ ನಗರಕ್ಕೆ ಬೇಕು. ಸೊ ಸಪ್ರೇಟಾಗಿ ಹೇಳ್ತಾ ಇದ್ದೀನಿ. ಸೊ ಇದೂ ರಾಮಮೂರ್ತಿ ನಗರದಲ್ಲಿ ಮನೆ ಕೆಲಸ ಅಷ್ಟೇ. ಮನೆ ಕೆಲಸಕ್ಕೆ ಮಾತ್ರ ಬೇಕಾಗಿರೋರು. ಏಜ್ ಬಂದು 35ರಿಂದ 45 ಒಳಗಡೆ ಬೇಕಾಗಿರೋದು. ಥ್ಯಾಂಕ್ ಯು, ನಮಸ್ಕಾರ.